ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಅನಾಟಮಿ. ಇದು ನನ್ನ ಫಸ್ಟ್ ಇಯರ್ ನೋಟ್ಸು, ಫಸ್ಟ್ ಇಯರ್ ಜಿ ಎನ್ ಎಮ್ ನೋಟ್ಸ್ ಇದು. ಸೊ ಇನ್ನು ಮುಂದೆ ನಾನು ಆಲ್ಮೋಸ್ಟ್ ನಂದು ಮೆಡಿಕಲ್ ಫೀಲ್ಡ್ ಬಗ್ಗೆ ನಾನು ವಿಡಿಯೋಸ್ ಹಾಕ್ತಿರ್ತೀನಿ. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಎನಾಟಮಿ ಅಂದ್ರೆ ಫಸ್ಟ್ ನಾವು ಅದ್ರದ್ದು ಡೆಫಿನೇಷನ್ ತಿಳ್ಕೊಳ್ಳೋಣ. ಎನಾಟಮಿ ಡೆಫಿನೇಷನ್ ಬಂದ ಇಟ್ ಈಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಅಂದ್ರೆ ಒಂದು ಆರ್ಗನ್ ಐತಿ ಅಂತಂದ್ರೆ ಅದ್ರದ್ದು ಫುಲ್ ಇದು ಸ್ಟ್ರಕ್ಚರ್ ಇಷ್ಟ ಅಂದ್ರೆ ಅದು ಸ್ಟ್ರಕ್ಚರ್ ಆಗೋದಿಲ್ಲ. ಸೊ ಎನಾಟಮಿ ಅಂದ್ರೆ ಸ್ಟಡಿ ಆಫ್ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ಎನಾಟಮಿ ಅಂತಾರೆ. ಆದರೆ ನಾನು ಇವತ್ತು ನಿಮ್ಗೆ ಫಸ್ಟ್ ಹೇಳ್ಕೊಡಕ್ಕೆ ಬರತ್ತೀನಿ ಏನಪ್ಪ ಅಂತಂದ್ರೆ, ಇವತ್ತು ನಾವು ಬರೀ ಬೋನ್ಸ್ ಬಗ್ಗೆ ಕಲಿಯೋಣ. ಬೋನ್ಸ್ ನಮ್ಮ ದೇಹದಾಗ ಎಷ್ಟು ಬೋನ್ಸ್ ಅದಾವೆ, ಯಾವ ಬೋನ್ ಏನೇನಕ್ಕೆ ಯೂಸ್ ಆಗ್ತಾವೆ, ಯಾವ ಬೋನಿಗೆ ಏನೇನು ಅಂತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಬೋನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಹದಾಗ ನಾರ್ಮಲ್ ಒಂದು ಸ್ವಲ್ಪ ಈಗೆಲ್ಲ ತಿಳ್ಕೊಳ್ಳೋದು ಗೊತ್ತು, ಆದರೆ ಒಂದು ಸ್ವಲ್ಪ ನಾರ್ಮಲಾಗಿ ತಿಳ್ಕೊಂಬಿಟ್ಟು ಮುಂದೆ ನಾವು ಬೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಏನಪ್ಪ, ನಾರ್ಮಲ್ ವ್ಯಾಲ್ಯೂಸ್ ಏನೇನಪ್ಪ ಅಂತಂದರೆ, ನಮಗೆ ಬೇಸಿಕ್ಕಾಗಿ ಏನೇನು ಬೇಕಾ, ನಮಗೆ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು ಗೊತ್ತಿರಬೇಕಾ, ಪಲ್ಸ್ ಎಷ್ಟಿರಬೇಕು ಗೊತ್ತಿರಬೇಕಾ, ಬ್ರೀತ್ ಟೈಮಿಂಗ್ ಗೊತ್ತಿರಬೇಕಾ, ಮತ್ತು ಟೆಂಪ್ರೇಚರ್ ಗೊತ್ತಾಗಬೇಕು. ಸೊ ಇಲ್ಲಿ ನಾನು ಹೇಳ್ತಿದ್ದೀನಿ ನಿಮ್ಗೆ ಟೆಂಪ್ರೇಚರ್. ನಾರ್ಮಲ್ ಬಾಡಿ ಟೆಂಪ್ರೇಚರ್ ಒಬ್ಬ ಮನುಷ್ಯಂಗೆ ಈಗ ಫೀವರ್ ಟೆಂಪ್ರೇಚರ್ ಅಂತಂದ್ರೆ ನಾವು ಬಾಡಿದ ಟೆಂಪ್ರೇಚರ್ ಅಂದರೆ ಹೀಟ್. ನಮ್ಮ ಬಾಡಿ ಇವಾಗ ಒಬ್ಬೊಬ್ಬರು ಮುಟ್ಟಿದ ತಕ್ಷಣ ಹೇಳ್ತಾರೆ ಎಷ್ಟು ನಿನ್ನ ಬಾಡಿ ಹೀಟ್ ಐತಿ ಅಂತ. ಸೊ ಆವಾಗ ನಮ್ಮ ಬಾಡಿ ನಾರ್ಮಲಾಗಿ ಎಷ್ಟು ಹೀಟ್ ಇರಬೇಕು ಅಂತಂದ್ರೆ 98.6 ಡಿಗ್ರಿ ಫ್ಯಾರನ್ ಹೀಟಲ್ಲಿ ಹೇಳೋದಾದ್ರೆ ಎಫ್ ಹಾಕೋದು. ಓಕೆ, 98. ಓಕೆ, ನಾವು ಡಿಗ್ರಿ ಸೆಲ್ಸಿಯಲಲ್ಲಿ ಹೇಳೋದಾದ್ರೆ 37 ಡಿಗ್ರಿ ಸೆಲ್ಸಿಯಸ್. ಅರ್ಥ ಆಯ್ತಾ? ಇದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳೋದು. ಫ್ಯಾರನೀಟಲ್ಲಿ ಹೇಳೋದಾದರೆ 98.6 ಡಿಗ್ರಿ ಸೆಲ್ಸಿಯಸ್, ಇದು ನಾರ್ಮಲ್ ಫ್ಯಾರನೀಟಲ್ಲಿ. ಇದು ಡಿಗ್ರಿ ಸೆಲ್ಸಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್, ಇದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳೋದಾದರೆ. ಈಗ ನಾರ್ಮಲ್ ಬಾಡಿ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು, ಈಗ ನಾರ್ಮಲಾಗಿ ನಿಂದು ಬಿ ಪಿ ಎಷ್ಟು, ಬ್ಲಡ್ ಪ್ರೆಷರ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಬಿ ಪಿ ಎಷ್ಟು ಅಂತಂದರೆ, ಈಗ ಹೇಳ್ತಾರೆ ನಾನು ದವಾಖಾನೆಗೆ ಹೋಗಿದ್ದೆ, ನನ್ನ ಬಿ ಪಿ ಜಾಸ್ತಿ ಐತಿ ಕಮ್ಮಿ ಐತಿ ಅಂತ. ಈಗ ಕಡಿಮೆ ಅಂತ ಅನ್ನೋಕ್ಕೂ ಬರೋಲ್ಲ, ಜಾಸ್ತಿ ನಾರ್ಮಲಾಗಿ ಒಬ್ಬ ಮನುಷ್ಯ ಅಂತ ಇದ್ದಾನೆ ಅಂತಂದರೆ ಅವನಿಗೆ ನಾರ್ಮಲಾಗಿ 120/80 mmHg. 120/80 mmHg ಅಂತಂದರೆ 120/80. ಓಕೆನಾ? ಇಷ್ಟು ಇರಬೇಕು. ಇಷ್ಟು ಇದ್ರೆ ಅವ ನಾರ್ಮಲ್ ಅದಾನ ಅಂತ. ಓಕೆ, mmHg ಅಂತಂದ್ರೆ ಮೀಟರ್ ಆಫ್ ಮರ್ಕ್ಯೂರಿ. ಓಕೆ, mmHg ಅಂದರೆ ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ, mmHg ಅಂತ ಅಂದ್ರೆ. ಓಕೆನಾ? ನಾರ್ಮಲ್ ವ್ಯಾಲ್ಯೂ ಆಫ್ ದ ಬ್ರೀತಿಂಗ್ನ ನಾವು ಹೇಳೋದಾದ್ರೆ ಹೆಂಗೆ ಹೇಳ್ಬೇಕಂದ್ರೆ 12 to 18 ಬ್ರೀತಿಂಗ್ ಪರ್ ಮಿನಿಟ್. 12 to 1 ನಿಮಿಷಕ್ಕೆ ಒಬ್ಬ ಮನುಷ್ಯ 12ರಿಂದ 18 ಸರಿ ಉಸಿರು ಒಂದು ಸಲ ಹೊರಗೆ ತೊಗೊಂಡು ಒಳಗೆ ಬಿಟ್ಟಿರೋದಕ್ಕೆ ಅದು 1 ನಿಮಿಷಕ್ಕೆ 12ರಿಂದ 16 ಸರಿ ತೊಗೋಬೇಕು ಅವನು. ಅಂದರೆ ಅವನು ನಾರ್ಮಲಾಗಿ ಉಸಿರಾಡ್ತಿದ್ದಾನೆ. ಹಂಗೆ ನಾರ್ಮಲಾಗಿ ಉಸಿರಾಡಿದ ಮೇಲೆ ನಮಗೆ ಇಲ್ಲಿ ನಾರ್ಮಲ್ ಪಲ್ಸೇಷನ್ ಸಿಗುತ್ತೆ. ಓಕೆ, ನಾರ್ಮಲ್ ಪಲ್ಸೇಷನ್ ಅಂದರೆ 60 to 100 ಬೀಟ್ಸ್ ಪರ್ ಮಿನಿಟ್, ಇದು ಬ್ರೀತಿಂಗ್. ಓಕೆ, ಬ್ರೀತಿಂಗ್ ಪರ್ ಮಿನಿಟ್, ಇದು ಬೀಟ್ಸ್ ಪರ್ ಮಿನಿಟ್. ಅರ್ಥ ಆಯ್ತಾ? ಇದಿಷ್ಟು ನಮಗೆ ನಾರ್ಮಲ್. ಈಗ ನಮ್ಮದು ಉಸಿರಾಟ ಗೊತ್ತಾಯಿತು, ಬಿ ಪಿ ಗೊತ್ತಾಯಿತು, ಬಾಡಿ ಟೆಂಪ್ರೇಚರ್ ಗೊತ್ತಾಯಿತು. ಸೊ ನಮಗೆ ಇಲ್ಲಿ ನಮ್ಮದು ಪಲ್ಸ್ ಅಂದರೆ ನಾಡಿ ಮಿಡಿತ ಎಷ್ಟು ಅಂತ ಗೊತ್ತಾಯಿತು. ಸೊ ಇದು ನಾರ್ಮಲ್. ಇವಿಷ್ಟು ಫಸ್ಟ್. ನಾನು ಬರ್ತಾ ಮುಂದೆ ಎಲ್ಲ ಬ್ಲಡ್ ಪ್ರೆಷರ್, ಇದು ನಾವು ಇವಾಗ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಡೆಂಗು ಆಗಿದೆ ಅಂತಂದರೆ ಪ್ರತಿಯೊಂದು ಹೆಂಗೆ ಹೇಳ್ತಾರಲ್ಲ ಅದನ್ನು ಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್
ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಹೇಳ್ದಂಗೆ ಬೋನ್ಸ್ ಬಗ್ಗೆ ಫಸ್ಟ್ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದೆ. ಈಗ ಬೋನ್ಸ್ ಬಗ್ಗೆ, ಒಬ್ಬ ಮನುಷ್ಯನ ಬಾಡಿ ಒಳಗಡೆ ಟೋಟಲ್ ಬೋನ್ಸ್ ಸಣ್ಣವ ದೊಡ್ಡವ ಎಲ್ಲ ಹಿಡಿದ ನಮ್ಮ ಕಡೆ ಟೋಟಲ್ ಬೋನ್ಸ್ ಎಷ್ಟು ಅದಾವ ಅಂದ್ರೆ 206 ಬೋನ್ಸ್ ಅದಾವ. ಓಕೆ, 206 ಬೋನ್ಸ್ ಒಳಗಡೆ ಅದರಲ್ಲಿ ಟೈಪ್ಸ್ ಬೇರೆ ಬೇರೆ ಟೈಪ್ಸ್ ಅದಾವ. ಹೆಂಗಪ್ಪ ಅಂತಂದ್ರೆ ಕನ್ನಡದಾಗ ಹೇಳೋದಾದ್ರೆ ದೊಡ್ಡ ಬೋನ, ಉದ್ದೊಂದು ಬೋನ, ಸಣ್ಣದ ಬೋನ, ಅಗ್ಲ ಬೋನ, ಹಿಂಗೆ ಬೇರೆ 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 ಬೋನ್ಸ್ ಅದಾವ. ಇಷ್ಟು ಟೈಪ್ಸ್ ಬೋನ್ಸ್ ಅದಾವ ನಮ್ಮ ಕಡೆ. ಓಕೆ, ಒಬ್ಬ ಮನುಷ್ಯನ ದೇಹದಾಗ ಇಷ್ಟು ಟೈಪ್ಸ್ ಬೋನ್ ಅದಾವ. ಅದರಲ್ಲಿ ಈಗ ಟೋಟಲ್ ನಮ್ಮ ಹತ್ರ ಇದ್ದಿದ್ದು 206 ಬೋನ್ಸ್. ಎದ್ರೆದ್ರಾಗ ಅದಾವ ಹೆಂಗೆ ಅದಾವ ನಮಗೆ ಗೊತ್ತಿಲ್ಲ. ಸೊ ಅದನ್ನ ಇವಾಗ ತಿಳ್ಕೊಳ. ಲಾಂಗ್ ಬೋನ್ ಬಂದ 200ದಾಗ 90 ಬೋನ್ ಲಾಂಗ್ ಅದಾವ ನಮ್ಮ ದೇಹದಾಗ. 200ದಾಗ ಇದು ಅಡಲ್ಟ್ ಬಗ್ಗೆ ಹೇಳತ್ತಿದ್ದ ನಾನು. ಅಡಲ್ಟ್ ಬಗ್ಗೆ 90 ಬೋನ್ಸ್ ಅದಾವ ಲಾಂಗ್. ಶಾರ್ಟ್ ಬೋನ್ 28 ಅದಾವ. ನಾನು ನಿಮ್ಗೆ ಇದ್ರ ಮುಂದೆ ಹೇಳ್ತಾ ಬರ್ತೀನಿ 90 ಬೋನ ಲಾಂಗ್ ಯಾವ್ಯಾವ ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊತ ಬರ್ತೀನಿ. ಓಕೆ, ಅದಾದಮೇಲೆ ಫ್ಲ್ಯಾಟ್ ಬೋನ್ ನಿಮಗೆ ಗೊತ್ತಿರ್ತೈತಿ. ಫ್ಲ್ಯಾಟ್ ಅಂದ್ರೆ ಕ್ಲಿಯರಾಗಿ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ತಿಳ್ಕೊರಿ, ಇದು ಫ್ಲ್ಯಾಟ್ ಬೋನ್. 36 ಫ್ಲ್ಯಾಟ್ ಬೋನ್ ಅದಾವ. ಓಕೆನಾ. ನೆಕ್ಸ್ಟ್ ಸಿಸೋಮೈಡ್ ಬೋನ್ 4 ಬೋನ್ಸ್ ಅದಾವ. ಇಷ್ಟ 4 ಅದಾವ. ಇರ್ರೆಗ್ಯುಲರ್ ಬೋನ್, ಓಕೆ, ಇರ್ರೆಗ್ಯುಲರ್ ಬೋನ್ 48 ಅದಾವ. ಸೊ ಇವನ್ ಎಲ್ಲ ಇಲ್ಲಿಂದ ಇವು ಲೆಕ್ಕ ಮಾಡಿದರೆ 206 ಇಷ್ಟ ಆಕೈತಿ. ನೀವು ಲೆಕ್ಕ ಮಾಡಿ ನೋಡ್ರಿ ಒಂದ್ಸಲ, ಇಷ್ಟ ಆಕೈತಿ. ಓಕೆ, ಈಗ ನಾವು ಫಸ್ಟ್ ಲಾಂಗ್ ಬೋನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವತ್ತು ಎಷ್ಟಾಗುತ್ತೋ ಅಷ್ಟು ತಿಳ್ಕೊಳ್ಳೋಣ. ಇದು ಲಾಂಗ್ ಬೋನ್ ನಾ ಆವಾಗಲೇ ಹೇಳಿದ್ನಲ್ಲ ಯಾವ್ಯಾವ ಹೆಂಗೆ ಬರ್ತಾವಂತ ಹೇಳಿ ಕ್ಲಿಯರಾಗಿ ತಿಳ್ಕೊಳ್ಳೋಣ ಅಂಥೇಳಿ. ನಮ್ಮ ದೇಹದಲ್ಲಿ ಲಾಂಗ್ ಬೋನ್ಸ್ ಟೋಟಲ್ ಆಗಿ ಎಷ್ಟು ಅದಾವ ಅಂತ ಹೇಳಿದ್ರು ಅವರು ನಮಗೆ 90 ಅದಾವ ಅಂತ ಹೇಳಿದ್ರು. ಎಷ್ಟು 90 ಅದಾವ. ಆಯಿತಾ. ಈಗ 90 ಯಾವ್ಯಾವಪ್ಪ ನಮಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋಣ. ಹೆಂಗೆ ಅಪ್ಪರ್ ಬಾಡಿ ಒಳಗಡೆ 90 ಬೋನ್ಸ್ ಬರೀ ಅಪ್ಪರ್ ಬಾಡಿದಾಗ ಅದಾವ, ಇಲ್ಲ ಲೋವರ್ ಬಾಡಿದಾಗೂ ಅದಾವ. ಓಕೆನಾ. ಸೊ ಈಗ ಫಸ್ಟ್ ಅಪ್ಪರ್ ಬಾಡಿದಾಗ ಯಾವ್ಯಾವ ಬರ್ತಾವ ಬೋನ್ಸ್ ನೋಡ್ಕೊಂಡು ಹೋಗಿ. ಸರಿ, ಅಪ್ಪರ್ ಬಾಡಿ ಒಳಗಡೆ ಇರೋ ಬೋನ್ಸ್ ನೋಡ್ಕೊಳ್ಳೋಣ ನಾವು. ಹ್ಯೂಮರಸ್ ಬೋನ್ ಅದ್ರಾಗ ನೀವು ಲೆಕ್ಕ ಮಾಡ್ಕೊರಿ. 90ದಾಗ 2 ಹೋಯ್ತಾ. ರೇಡಿಯಸ್ 2 ಹೋಯ್ತಾ. ಅಲ್ನಾ 2 ಹೋಯ್ತಾ. ಮೆಟಾಕಾರ್ಪಸ್ 10 ಮತ್ತು ಫಿಂಗರ್ಸ್ ಒಳಗಡೆ 28. ಓಕೆ, ಇಲ್ಲಿಗೆ ಎಷ್ಟಾಯಿತು ನಂಬೋನ? 28 2 30 40 41 42 44. ಸೊ ಇಲ್ಲಿಗೆ 44 ಆಯ್ತು. ನಮ್ಮ 90 ಬೋನ್ದಾಗ ಇಲ್ಲಿಗೆ 44 ಹೋಯ್ತಾ. ಇನ್ನು ನಮ್ಗೆ ಎಷ್ಟು ಬೇಕಾಯ್ತಾ? ಸೊ ಈಗ 46 ಉಳೀತು ನಮ್ಮ ಹತ್ರ. ಈಗ ಲೋವರ್ ನಾ ಹೇಳಿದ್ನಲ್ಲ, ಅಪ್ಪರ್ ಬಾಡಿದಾಗ ಅಷ್ಟೇ ಇಲ್ಲ, ಲೋವರ್ ಬಾಡಿದಾಗೂ ಬೋನ್ಸ್ ಅದ. ಲೋವರ್ ಬಾಡಿ ಒಳಗಡೆ ನಮ್ದು ಫ್ಯೂಮರ್ 2 ಅದ, ಅಪ್ಪರ್ ಲೆಗ್, ಟಿಬಿಯಾ 2 ಅದ, ಲೋವರ್ ಲೆಗ್, ಫಿಬುಲಾ 2 ಅದ, ಅದು ಕೂಡ ಲೋವರ್ ಲೆಗ್. ಅದಾದಮೇಲೆ ಮೆಟಾಕಾರ್ಪಸ್ ಅದು 10 ಅದ, ಅದು ಫೂಟ್ ಒಳಗಡೆ ಅದ. ನೆಕ್ಸ್ಟ್ ಟೋಸ್ ಅಂದರೆ 28. ಓಕೆನಾ. ಇದು ಸೊ ಇಲ್ಲಿಗೆ ಎಷ್ಟಾಯಿತು ಅಂತಂದ್ರೆ 28 2 30 30 40 40 42 44. ಸೊ ಇಲ್ಲಿ ಮತ್ತು ಇವು ಟೋಟಲ್ ಎಷ್ಟಾದವು? 44 44 8 88 ಆಯಿತು. ಇನ್ನೂ ನಮ್ಗೆ ಎಷ್ಟು ಬೋನ್ ಬೇಕಾಯ್ತಾ ಹೇಳ? 90 ಆಗಬೇಕು ಅಂತಂದ್ರೆ ಇನ್ನೂ 2 ಬೋನ್ ಬೇಕು ಅಲ್ವಾ. ಈ 2 ಬೋನ್ ನಮ್ಮ ಕಡೆ ಎಲ್ಲದಾವ ಅಂತಂದ್ರೆ ಕ್ಲಾವಿಕಲ್ ಬೋನ್. ಅಂದ್ರೆ ಈಗ ಟ್ರೆಂಡಾಗಿ ಹೇಳ್ತಾರೆ ನೋಡ್ರಿ, ಬ್ಯೂಟಿ ಬೋನ್, ಅದು ನಮ್ಮದು ಕ್ಲಾವಿಕಲ್ ಬೋನ್. ಅದು 2 ಆಯಿತಾ. 44 + 44 + 2 8 ಆಯಿತು. 90 ಬೋನ್ಸ್ ಆಯಿತು. ಇದು ಗೊತ್ತಾಯ್ತಲ್ಲ ನಿಮಗೆ. ಸೊ ಇದು ಲಾಂಗ್ ಬೋನಿಂದ ಟೋಟಲ್. ನಿಮ್ಗೆ ಇದ್ರಾಗೂ ಇವು 2 ಎಲ್ಲಿ ಬರ್ತಾವೆ, ಏನು ಬರ್ತಾವೆ, ಏನು ಎತ್ತ ಅಂತಂದ್ರೆ ನಂಗೆ ನೀವು ಲೈಕ್ ಮಾಡಿರಿ, ಜಾಸ್ತಿ ಲೈಕ್ ಮಾಡಿರಿ, ನಾನು ನಿಮಗೆ ತಿಳಿಸ್ತೇನೆ. ಇದನ್ನು ಜಾಸ್ತಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಾನು ಇದ್ರ ಬಗ್ಗೆ ಇನ್ನೂ ಕ್ಲೀನ್ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಅದರಲ್ಲೇ ಲಾಂಗ್ ಬೋನ್ ನೋಡ್ಕೊಂಡ್ವಿ. ಈಗ ನಾವು ಶಾರ್ಟ್ ಬೋನ್ ನೋಡ್ಕೊಳ್ಳೋಣ. ಶಾರ್ಟ್ ಬೋನ್ಸ್ ಎಷ್ಟು ಅದಾವ ಅಂತ ಹೇಳಿದರು? ಟೋಟಲಾಗಿ 28 ಅದಾವ ಅಂತ ಹೇಳಿದರು. ನೀವು ಲೆಕ್ಕ ಮಾಡಿರಿ. ಫಸ್ಟ್ ನಾವು
ಫಸ್ಟಿಗೆ ನಾವು 206ದಾಗ 90 ಬೋನ್ ನೋಡಿದ್ವಿ ಇವಾಗ ಯಾವುದೇ ಲಾಂಗಲ್ಲಿ ಆಯಿತಾ. ಈಗ ಶಾರ್ಟಲ್ಲಿ ಹೇಳತ್ತಾರವ್ರ 28 ಅದಾವಂತ ಹೇಳಿ. 28ದಾಗ ಅವು ಬೋನ್ಸ್ ರಿಸ್ಟ್ದಾಗ ಬರ್ತಾವೆ ಮತ್ತು ಆ್ಯಂಕಲ್ದಾಗ ಬರ್ತಾವೆ. ಓಕೆ, ರಿಸ್ಟ್ ಮತ್ತು ಆ್ಯಂಕಲ್ ಟೋಟಲ್ ಶಾರ್ಟ್ ಬೋನ್ಸ್ ಈಸ್ 28 ಅದಾವ ಅಂತ ಹೇಳ್ಯಾರ. ಅದಾವ. ಇವ ಎಲ್ಲ ಬೋನ್ಸ್ ಲೊಕೇಟ್ ಆಗೋದು ಎಲ್ಲಿ ಅಂತಂದ್ರೆ ರಿಸ್ಟ್ ಮತ್ತು ಆ್ಯಂಕಲ್. ಗೊತ್ತಲ್ಲ ನಿಮ್ಗೆ ರಿಸ್ಟ್ ಮತ್ತು ಆ್ಯಂಕಲ್ ಮತ್ತು ರಿಸ್ಟ್ ಅಂತಂದ್ರೆ ನಾನು ನಿಮ್ಗೆ ಸೈಡಲ್ಲಿ ಇಮೇಜ್ ಹಾಕಿದ್ದೀನಿ ನೋಡಿರಿ, ಆ ಇಮೇಜ್ ನೋಡ್ಕೊರಿ. ಆ್ಯಂಕಲ್ ಅಂತಂದ್ರೆ ಏನು, ರಿಸ್ಟ್ ಅಂತಂದ್ರೆ ಏನು ಅಂತ. ಆ್ಯಂಕಲ್ ಅಂದರೆ ಇದು ಈ ಪೋರ್ಷನ್ ಇಲ್ಲಿ ಏನು ತೋರ್ಸಾತೀನಲ್ಲ ಇದು. ರಿಸ್ಟ್ ಅಂತಂದ್ರೆ ನಾನು ನಿಮ್ಗೆ ಎರಡೂ ಫೋಟೋ ಹಾಕಿರ್ತೀನಿ, ನೋಡ್ಕೊರಿ. ನೆಕ್ಸ್ಟ್ ಅದು ಬಂದಾದಮೇಲೆ ಮೂರನೇ ಟಾಪಿಕ್ ಫ್ಲಾಟ್ ಬೋನ್. ನಾವು ಲಾಂಗ್ ನೋಡಿದ್ವಿ, ಶಾರ್ಟ್ ನೋಡಿದ್ವಿ, ಈಗ ಫ್ಲಾಟ್ ಬೋನ್. ಫ್ಲಾಟ್ ಬೋನಲ್ಲಿ 36 ಬೋನ್ ಅದಾವ. ಓಕೆ, ಅದರಲ್ಲಿ ಒಂದೊಂದು ಸ್ಟರ್ನಮ್ ಬೋನ್, ಒಂದು ರಿಬ್ಸ್ ಗೊತ್ತಲ್ಲ ನಿಮಗೆ, 24 ಚೆಸ್ಟ್ ಹತ್ರ ರಿಬ್ಸ್ ನೀವು ಟಚ್ ಮಾಡ್ಕೊಂಡ್ರೆ ಗೊತ್ತಾಗ್ತೈತಿ. ರಿಬ್ಸ್ ಇಲ್ಲಿಗೆ ನಮಗೆ 25 ಸಿಕ್ತ. ಓಕೆ, 25 ಇಲ್ಲಿ ನೋಡ್ರಿ 90, 28, ಇದು 25. ಓಕೆನಾ. ಈಗ ನೆಕ್ಸ್ಟ್ ಸ್ಕಲ್ ಒಳಗಡೆ ಫ್ರಂಟಲ್ ಬೋನ್ ಒಂದು. ಫ್ರಂಟಲ್ ಬೋನ್ ಅಂದ್ರೆ ನಮ್ಮ ಹೆಡ್ ಇದೆಯಲ್ಲ, ಹೆಡ್ ಫ್ರಂಟ್. ನಾವು ನಿಮಗೆ ಹೇಳಬೇಕು ಅಂತಂದ್ರೆ ವಿಭೂತಿ ಹಚ್ತೀವಲ್ಲ ಆ ಪೋರ್ಷನ್ ಫ್ರಂಟಲ್ ಬೋನ್ ಅದು. ಅದಾದಮೇಲೆ ಪರಾಟಲ್ ಬೋನ್ 2 ಅದಾವ, ಸೈಡ್ ಅದಾವ. ನಾನು ನಿಮ್ಗೆ ಬೇಕಾದ್ರೆ ಸೈಡಲ್ಲಿ ಫೋಟೋ ಹಾಕ್ತೀನಿ. ಅದಾದಮೇಲೆ ಆಸಿಪಿಟಲ್ ಬೋನ್ 1, ನೋಜಲ್ ಬೋನ್ 2, ಲ್ಯಾಕ್ರಿಮೈಲ್ ಬೋನ್ 2, ಆಮೇಲೆ ಒಮೈರ್ ಬೋನ್ 1, ಸ್ಕ್ಯಾಲ್ಪಲ್ ಬೋನ್ 2. ಓಕೆ, ಟೋಟಲ್ 36. ಇವ 36 ಇಲ್ಲಿ ಲೆಕ್ಕ ಮಾಡಿದ್ರೆ ಎಷ್ಟು ಬರ್ತೈತಿ ನೀವು ಹೇಳ್ರಿ. ಸರಿ, ನಿಮ್ಗೆ ಹೇಳಕ್ಕೆ ಕಮೆಂಟ್ ಆಫ್ ಮಾಡಿರ್ತೀನಲ್ಲ. ಸೊ ಇದ್ರದ್ದು ಮುಂದಿನ ಟಾಪಿಕ ನಾಳೆ ನಾನು ನಿಮ್ಗೆ ಮತ್ತು ಲಾಗ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ನನಗೂ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಸಾರಿ. ಅದರಲ್ಲಿ ನಾನು ಕಲಿಯೋದೇನಾದರೂ ಇದ್ರೆ ನನಗೂ ಹೇಳ್ರಿ, ನಾನು ಕಲಿತೀನಿ. ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಏನಾದರೂ ಗೊತ್ತಿದ್ರೆ ನನಗೂ ಹೇಳ್ರಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನ್ನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಈ ಟಾಪಿಕ್ ಬಗ್ಗೆ ನಿಮಗೆ ಇನ್ನೂ ಮುಂದೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಜಾಸ್ತಿ ಶೇರ್ ಮಾಡಿರಿ, ಜಾಸ್ತಿ ಲೈಕ್ ಕೊಡಿರಿ. ಥ್ಯಾಂಕ್ ಯು ಸೋ ಮಚ್.